ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಟೈಮು ನಾನು ಗಾರ್ಡನಿಗೆ ಬಂದು ಗಾರ್ಡನ್ ಕಸ ಎಲ್ಲ ಗುಡಿಸಿ ಗಿಡಗಳಿಗೆ ನೀರು ಹಾಕೋಣ ಅಂತ ಬರ್ತೀನಲ್ಲ, ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಆವಾಗ ನೋಡಿ ಹಾನಿ ಅವಸ್ಥೆ ನೋಡಿ, ತುಂಬ ಬಿಸಿಲಿರುತ್ತೆ, 10 ಗಂಟೆಗೇ ಬಿಸಿಲಿರುತ್ತೆ. ಹಂಗಾಗಿ ಅಲ್ಲಿ ಗಿಡದ ನೆರಳಿರುತ್ತಲ್ಲ ಅದನ್ನು ಹುಡಿಕೊಂಡು ಹೋಗ್ತಾ ಇರ್ತಾನೆ. ಮನೆಗೆ ಹೋಗೋ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಅವನು. ನಾನು ಹೋಗೋ ತನಕನೂ ಅವನು ಅಲ್ಲೇ ಇರ್ತಾನೆ, ಎಷ್ಟೇ ಬಿಸಿಲಾದರೂ ಮನೆಗೆ ಹೋಗಲ್ಲ ಅವನು. ಇವತ್ತು ಶನಿವಾರ, ನಾನು ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡನಲ್ಲ ಪೂಜೆಗೆ ಅಂದ್ಬಿಟ್ಟು ನೋಡೋಣ ದಾಳಿಂಬೆ ಹಣ್ಣು ಹಣ್ಣಾಗಿದೆಯೇನೋ ಅಂತ ಹಾರ್ವೆಸ್ಟ್ ಮಾಡಿದ್ರೆ ಅದು ಹಣ್ಣೇ ಆಗಿಲ್ಲ. ಅಂದರೆ ಇವಾಗಿನ್ನೂ ಅದು ಕಲ್ಲರ್ ಬರ್ತಾ ಇದೆ, ಆದರೆ ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಅದಿನ್ನೂ ಕಲ್ಲರೇ ಬಂದಿಲ್ಲ. ನನಗೂ ಬೇಜಾರು ಆಯಿತು. ಇನ್ನೇನು ಮಾಡೋದು, ತೆಗೆದುಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ತಿಂದ್ವಿ. ಪೂಜೆಗೂ ಒಂದು ಇಟ್ಟೆ, ಫಸ್ಟ್ ಹಾರ್ವೆಸ್ಟ್ ಅಲ್ವಾ ಅಂದ್ಬಿಟ್ಟು ಪೂಜೆಗೂ ಸಹ ಒಂದು ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಕಲ್ಲರ್ ಇವಾಗಿನ್ನೂ ಕಲ್ಲರ್ ಸ್ಟಾರ್ಟ್ ಆಗ್ತಾ ಇದೆ ಅದರಲ್ಲಿ. ಅದು ಇನ್ನೊಂದು 15 ದಿನ, 1 ತಿಂಗಳು ಅನಿಸುತ್ತೆ, ಅಷ್ಟರೊಳಗೆ ಹಣ್ಣಾಗ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ. ನನಗೆ ಬೇಜಾರಾಗೋಯ್ತು, ನಾನು ಯಾಕೆ ಹಾರ್ವೆಸ್ಟ್ ಮಾಡಿದೆ ಅಂತ. ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಶನಿವಾರ ಇವತ್ತು ನೋಡಿ, ಶನಿವಾರ ವಾರ ಎಲ್ಲ ಮುಗಿಸಿ, ಅಂದರೆ 2 ಹಣ್ಣು ಹಾರ್ವೆಸ್ಟ್ ಮಾಡಿದ್ದೆ. ಒಂದು ಪೂಜೆಗೆ ಇಟ್ಟಿದ್ದೀನಿ, ಒಂದು ನಾನು ಅದು ಕುಯ್ದೆ ನೋಡೋಣ ಅಂತ. ಕ್ಯೂರಿಯಾಸಿಟಿ ಇರುತ್ತಲ್ವ, ಯಾವ ರೀತಿ ಇರುತ್ತೆ ಹಣ್ಣಾಗಿದೆಯೋ ಏನೋ ನೋಡೋಣ ಅಂತ ಕುಯ್ದರೆ ಅದು ಈ ಥರ ಆಗಿದೆ ನೋಡಿ. ಪೂಜೆಗೆಲ್ಲ ಹೂವು ಹಾರ್ವೆಸ್ಟ್ ಮಾಡೋಣ ಅಂದ್ಬಿಟ್ಟು ಗಾರ್ಡನಿಗೆ ಬಂದಿದ್ದೀನಿ. ಅಂದರೆ ಬೆಳಗ್ಗೆನೇ ಗಾರ್ಡನಿಗೆ ಬಂದಾಗ ಅದು ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ಮತ್ತು ಕಸ ಎಲ್ಲ ಗುಡಿಸಿ ಗಿಡಕ್ಕೆ ನೀರು ಹಾಕ್ಬಿಟ್ಟು ಹೋಗೋದು. ಅಷ್ಟು ಬೇಗನೆ 10 ಗಂಟೆ 11 ಗಂಟೆ ಆಗೇ ಹೋಗಿರುತ್ತೆ. ಅಷ್ಟು ಬಿಸಿಲು, ಇರೋಕ್ಕೆ ಆಗಲ್ಲ ಗಾರ್ಡನಲ್ಲಿ, ಅಷ್ಟು ಬಿಸಿಲಿರುತ್ತೆ. ಏನು ಮಾಡೋದು, ಆದರೂ ಕೆಲಸ ಮಾಡಲೇಬೇಕಲ್ವ. ಹಾಗಾಗಿ ಅಂದರೆ ಹೂವು ಅಂತೂ ಡೈಲಿ ನನಗೆ ಜಾಸ್ತಿನೇ ಹೂವು ಸಿಗ್ತಾ ಇರುತ್ತೆ. ದಾಸವಾಳ ಗಿಡ ನೋಡಿ ಹಿಂಗೆ ಒಳ್ಳೆ ಲೈಟ್ ಕಂಬದ ಥರ ಬೆಳ್ಕೊಂಡು ಹೊರಟೋಗಿದೆ. ನನಗೆ ಅದನ್ನು ಪ್ರೂನ್ ಮಾಡೋಕ್ಕೆ ಟೈಮ್ ಇಲ್ಲ. ಹಂಗಾಗಿ ನೋಡೋಣ ಯಾವಾಗಾದರೂ ಕಟ್ ಮಾಡಬೇಕು ನೋಡಿ. ಆದರೂ ಹೂವಂತೂ ಅದರಲ್ಲಿ ನಿಲ್ಲಲ್ಲ, ಹೂವಂತೂ ಬಿಡ್ತಾನೇ ಇರುತ್ತೆ. ಅಂದರೆ ಇದು ಚಿಕ್ಕದು ದಾಸವಾಳ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಅದು ಚಿಕ್ಕದು ಹೂವಾದ್ರೂ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಇನ್ನು ಇದು ಕಾಕ್ಟ ಗಿಡ, ಅದೇ ಪಿಂಕ್ ಇರುತ್ತೆ, ಮಗು ಅರಳದ ಮೇಲೆ ವೈಟ್ ಬರುತ್ತೆ ಅನ್ನಲ್ಲ, ಆ ಥರ ಕಾಕ್ಟ ಹೂವು. ಅದಂತೂ ಎಲೆಗೊಂದೊಂದು ಹೂವು ಬಿಡ್ತಿದೆ. ನನ್ನ ಹತ್ರ 3 ಗಿಡ ಏನೋ ಇದೆ, ಆದರೂ ಎಷ್ಟು ಚೆನ್ನಾಗಿ ಹೂವೆಲ್ಲ ಬರುತ್ತೆ ಅಂದರೆ. ಇನ್ನು ಸೂಜಿ ಮಲ್ಲಿಗೆ ಹೂವು, ಮಳ್ಳೆ ಹೂವು, ಮಲ್ಲಿಗೆ ಹೂವು ಇವೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ಹೂವಂತೂ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡ್ತಾ ಇದೆ. ನನ್ನ ಗಾರ್ಡನಲ್ಲಿ ಹೆಚ್ಚು ಹೂವೆಲ್ಲನೂ ಸಿಗ್ತಾ ಇದೆ. ಪೂಜೆಗೆ ಅಂತ ನಾನೇನು ಹೊರಗಡೆಯಿಂದ ₹1 ದುಡ್ಡು ಕೊಟ್ಟೆಲ್ಲ ನಾನು ತೊಗೊಂಡು ಬರೋದಿಲ್ಲ ನೋಡಿ. ಜಾನಿ ನೋಡಿ, ನಾನು ಎಲ್ಲಿರ್ತೀನೋ ಅಲ್ಲಿರಬೇಕು. ಅಲ್ಲಿ ಹೂವು ಹಾರ್ವೆಸ್ಟ್ ಮಾಡ್ತಿದ್ರು ಅಲ್ಲಿ ಸಂದಿಲಿ ಬರ್ತಾನೆ, ನನ್ನ ಹಿಂದೆ ಮುಂದೆನೇ ಇರ್ತಾನೆ, ಎಲ್ಲೂ ಹೋಗೋದಿಲ್ಲ ಅವನು. ಇದು ಮೊನ್ನೆ ರಿಪಾರ್ಟ್ ಮಾಡಿದ್ನಲ್ಲ ನೋಡಿ, ಅದು ಚೆನ್ನಾಗಿ ಸೆಟ್ ಆಗಿದೆ. ಇವತ್ತು ಹೂವು ಬಿಟ್ಟಿತ್ತು. 2 ಗಿಡ ರಿಪಾರ್ಟ್ ಮಾಡಿದ್ದೆ, 2 ಗಿಡದಲ್ಲೂ ಒಂದೊಂದು ಹೂವು ಬಿಟ್ಟಿದೆ ನೋಡಿ. ಅವನು ಅಲ್ಲೇ ಇರ್ತಾನೆ ನೋಡಿ. ನಾನು ಅಲ್ಲಿ ಬಕೆಟ್ ಇಟ್ಕೊಂಡು ಹೂವು ಹಾರ್ವೆಸ್ಟ್ ಮಾಡ್ತಿದ್ರು ಅವನು ಎಲ್ಲೂ ಹೋಗಲ್ಲ, ನನ್ನ ಜೊತೆನೇ ಇರಬೇಕು. ಸ್ಟಾರ್ಟಿಂಗಲ್ಲೇ ತೋರಿಸ್ದೆ ನೋಡಿ, ನಾನು ಒಂದು ದಾಳಿಂಬೆ ಹಣ್ಣು ಕುಯ್ದಿರೋದು ನೋಡಿ. ಇದು 2 ಹಾರ್ವೆಸ್ಟ್ ಮಾಡಿದ್ದೆ, ಒಂದು ಪೂಜೆಗೆ ಇಟ್ಟಿದ್ದೆ, ಒಂದು ನಾನು ಅದು ಕಟ್ ಮಾಡಿದ್ದೆ. ತುಂಬಾ ಬೇಜಾರಾಯಿತು. ಬೇಜಾರಂತ ಏನಿಲ್ಲ, ಯಾಕೆ ಅಂದರೆ ಅದು ಇನ್ನೂ ಕೆಂಪು ಏರ್ತಾ ಇತ್ತು, ಅದು ಇನ್ನೂ ಹಣ್ಣು ಆಗಿರಲಿಲ್ಲ ಚೆನ್ನಾಗಿ, ಹಂಗಾಗಿ ಬೇಜಾರಾಯಿತು ಅಷ್ಟೇ. ಆದರೂ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇನ್ನು ನೋಡಿ ಇಷ್ಟೆಲ್ಲ ಹೂವು ಸಿಕ್ಕಿದೆ. ಶನಿವಾರದ್ದು ಇದು, ಶನಿವಾರ ಮತ್ತು ಭಾನುವಾರ 2 ದಿನದ್ದು ವಿಡಿಯೋ ಇದೆ ಇದರಲ್ಲಿ. ಹಂಗಾಗಿ ನೋಡಿ ಇಷ್ಟೆಲ್ಲ ಹೂವು ಸಿಕ್ಕಿದೆ. ಇದೆಲ್ಲ ಕಟ್ಟಿ ಇವತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಗಾರ್ಡನ್ ಕೆಲಸ ಮಾಡಿಕೊಂಡು ಮನೆಗೆ ಬಂದು ಮನೆ ಕೆಲಸ ಮಾಡಿಕೊಂಡು ಇಷ್ಟೆಲ್ಲ ಹೂ ಕಟ್ಟಿದ್ದೀನಿ. ಅಂದರೆ ಸ್ವಲ್ಪ ಕನಕಾಂಬರ, ಸ್ಫಟಿಕ, ಮಲ್ಲೆ ಹೂವು, ಮಲ್ಲಿಗೆ ಹೂವು ಇದೆಲ್ಲ ಕಟ್ಟಿದ್ದೀನಿ ನೋಡಿ. ಇನ್ನೂ ಸಂಜೆ ಪೂಜೆ ಮಾಡಿರೋದು ಇವತ್ತು. ಅಂದರೆ ಸಂಜೆನೇ ಪೂಜೆ ಮಾಡೋದು ಹೆಚ್ಚಾಗಿ ನಾನು, ಬೆಳಗ್ಗೆ ಟೈಮು, ಯಾಕೆಂದರೆ ಗಾರ್ಡನಲ್ಲಿ ತುಂಬ ಕೆಲಸ ಇರುತ್ತೆ. ಹಾಗಾಗಿ ಆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದು ಆಮೇಲೆ ವಾರ ಮಾಡೋದು ನಾನು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನೋಡೋಕ್ಕಂತ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದರೆ ಅದು ದಾಳಿಂಬೆ ಹಣ್ಣು ಇಟ್ಟಿರೋದು ವೀಡಿಯೋ ಮಾಡೋವಾಗ ಮರ್ತೇ ಹೋಯ್ತು, ಅದು ವೀಡಿಯೋ ಮಿಸ್ ಆಗಿದೆ. ಒಂದು ಪೂಜೆಗೆ ಇಟ್ಟಿದ್ದೀನಿ. ಥರ ನಾವು ಬೆಳೆದು ನಾವು ಪೂಜೆಗೆಲ್ಲ ಹಾಕಿ ನೋಡೋದು ಖುಷಿನೇ ಬೇರೆ ಅಲ್ವಾ. ಇನ್ನು ಇದು ಭಾನುವಾರದ್ದು, ಅಂದರೆ ಸ್ವಲ್ಪ ಇದು ಕಟ್ಟಿಂಗೆಲ್ಲ ಇಟ್ಟಿದ್ನಲ್ಲ ಅದೆಲ್ಲ ತೆಗೆದು ದೊಡ್ಡ ಪಾಟ್ಗೆ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಜಾನಿನ ಅಲ್ಲಿ ಹಾಸ್ಕೊಟ್ಟಿದ್ದೀನಿ, ಮಲ್ಕೊಂಡಿದ್ದಾನೆ. ಈ ಚಿಕ್ಕ ಮಕ್ಕಳು ನಾವು ಕೆಲಸ ಮಾಡಬೇಕಾದ್ರೆ ನೆರಳಿರತ್ತವು ಎಲ್ಲೋ ಒಂದು ಕಡೆ ಹಾಸ್ಬಿಟ್ಟು ಕೂರಿಸ್ತೀವಿ ನೋಡಿ, ಆ ಥರ ಇವನಿಗೆ ಎಷ್ಟು ಬಿಸಿಲಿರುತ್ತೆ ಆದರೂ ಮನೆಗೆ ಹೋಗೋ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ, ಅವನು ಹೋಗೋದಿಲ್ಲ. ಇನ್ನು ನೋಡಿ ಇದು ಮುರುಘಾ ಗಿಡ ಎಲ್ಲ ನಾನು ಕಟ್ಟಿಂಗ್ ಇಟ್ಟಿದ್ದೆ, ಅದನ್ನು ಚೆನ್ನಾಗಿ ಸೆಟ್ಟಾಗಿದೆ. ಇವಾಗ ಚಿಗುರು ಎಲ್ಲ ಬಂದು ನೋಡಿ ಇಷ್ಟು ದೊಡ್ಡದಾಗಿದೆ. ಅದನ್ನು ತೆಗೆದು ಈ ಥರ ಕವರಲ್ಲಿ ಇಡಬೇಕು.
ಥರ ಈ ಗಾರ್ಡನಲ್ಲಿ ಕೆಲಸ ಇಲ್ಲ ಅನ್ನೋ ರೀತಿಯೇ ಇರೋದಿಲ್ಲ. ಡೈಲಿ ಏನಾದರೂ ಕೆಲಸಗಳು ಇದ್ದೇ ಇರ್ತವೆ. ನಾವು ಇವತ್ತು ಕೆಲಸ ಇಲ್ಲ ಗಾರ್ಡನಲ್ಲಿ ರೆಸ್ಟ್ ಮಾಡ್ಬೋದಪ್ಪ ಅಂತ ಅಂದ್ಕೊಂಡಿರ್ತೀನಿ. ಆದರೆ ಅಲ್ಲಿ ಒಂದು ಕೆಲಸ ಮಾಡೋಕ್ಕೋಗಿ ಇನ್ನೊಂದು ಕೆಲಸ ರೆಡಿ ಇರುತ್ತೆ. ಅದು ಮುರುಘಾ ಗಿಡ ಅದಕ್ಕೆಲ್ಲನೂ ಬೇರೆ ಪಾಟಿಗೆ ಶಿಫ್ಟ್ ಮಾಡಿ, ಮತ್ತು ಇನ್ನು ಇದು ಸುಗಂಧರಾಜ ಗೆಡ್ಡೆ ಇದೆಯಲ್ಲ ಅದಕ್ಕೆಲ್ಲ ಸ್ವಲ್ಪ ಮಣ್ಣೆಲ್ಲನೂ ಹಾಕಿ ಇಟ್ಟಿದ್ದೀನಿ. ನೋಡಿ, ಎಣ್ಣೆ ಹಚ್ಕೊಂಡಿದ್ದೀನಿ, ಕಣ್ಣೆಲ್ಲ ತುಂಬ ಉರಿತಾ ಇತ್ತು, ಹರಳೆಣ್ಣೆ ಹಚ್ಚಿದ್ದೀನಿ. ಅಂದರೆ ಸಿಕ್ಕಾಬಟ್ಟೆ ಬಿಸಿಲು ಬೇರೆ ಇದೆ. ಅಲ್ಲೇ ಬಿಸಿಲಲ್ಲೇ ಕೂತ್ಕೊಂಡೆ ಕೆಲಸ ಮಾಡ್ತಿದ್ದೀನಿ. ಮತ್ತು ಸುಮ್ಮನೆ ಈ ಕಡೆಗೆ ಎತ್ಕೊಬಂದು ಮತ್ತೆ ಯಾರು ಓಡಾಡೋರು ಅಂತ. ನೋಡಿ, ಇದು ಸಿಂಗಲ್ ಪೆಟಲು ಸುಗಂಧರಾಜ ಗಿಡ. ಇವತ್ತು ಸಿಂಗಲ್ ಪೆಟಲು ಮತ್ತು 3 ಎಳೆ ಇದೆ ನೋಡಿ. ಅದಕ್ಕೂ ಎಲ್ಲನೂ ಇವತ್ತು ಆ ಬೇರೆ ಪಾಟ್ಗೆ ಹಾಕಿದ್ದಾಯಿತು. ಯಾಕೆಂದರೆ ಅದು ಸಣ್ಣ ಸಣ್ಣ ಗರಿ ಎಲ್ಲ ಬಂದಿರೋದನ್ನೆಲ್ಲ ತೆಗೆದು ದೊಡ್ಡ ಪಾಟಿಗೆ ಹಾಕಿದ್ದೀನಿ. ಸುಮಾರು ಕೆಲಸ ಆಯ್ತು ಇವತ್ತು. ಇನ್ನು ಮುರುಘ, ದವನ, ಸುಗಂಧರಾಜ ಗೆಡ್ಡೆಗಳು ಇವೆಲ್ಲನೂ ರೀಪಾಟ್ ಮಾಡಿದ್ದಾಯಿತು. ಅಂದರೆ ರೀಪಾಟ್ ಅಂದರೆ ಚಿಕ್ಕ ಚಿಕ್ಕ ಕವರ್ ಬರುತ್ತೆ ನೋಡಿ, ಆ ಕವರಿಗೆ ಹಾಕಿದ್ದೀನಿ ಇದೆಲ್ಲನೂ. ಇನ್ನು ಇದು ಮುರುಘ ಎಲ್ಲನೂ ಸ್ವಲ್ಪ ದೊಡ್ಡ ದೊಡ್ಡದು ಬಂದಿರೋದು, ಅದರಲ್ಲಿ ಸಸಿಗಳೆಲ್ಲ ಜಾಸ್ತಿ ಇರುತ್ತಲ್ಲ, ಅದನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿದೆ. ಸುಮಾರು ಕೆಲಸನೇ ಆಗೋಯ್ತು ಇವತ್ತು ಗಾರ್ಡನ್ನಲ್ಲಿ. ಮುರುಘನೂ ಅಷ್ಟೇ, ನೀವು ಒಂದು ಕಡ್ಡಿಯಿಂದ ಸುಮಾರು ಕಡ್ಡಿಗಳನ್ನೂ ಮಾಡ್ಕೋಬೋದು. ಈ ಸೇವಂತಿಗೆ ಗಿಡದ ಥರ. ಈ ಸೇವಂತಿಗೆ ಗಿಡ ಪಕ್ಕದಲ್ಲಿ ಯಾವ ರೀತಿ ಬ್ರ್ಯಾಂಚೆಲ್ಲ ಬರುತ್ತೆ ನೋಡಿ, ಅದೇ ರೀತಿಯೇ ಈ ಮುರುಘ ಗಿಡನೂ ಪಕ್ಕದಲ್ಲಿ ಬ್ರ್ಯಾಂಚೆಲ್ಲ ಬರುತ್ತೆ. ಅದರಿಂದ ನಾವು ಹೆಚ್ಚು ಸಸಿಗಳನ್ನೂ ಸಹ ಮಾಡ್ಕೋಬೋದು. ಇನ್ನು ನೋಡಿ, ಇದು ಸುಗಂಧರಾಜ ಗಿಡ. ಇದು 3 ಎಳೆ ಬಿಡುತ್ತೆ ಅನ್ನಲ್ಲ, ಅದು ನೋಡಿ, ಅದು ಹೂವೆಲ್ಲ ಬಿಟ್ಟು ಮುಗ್ದೋಗಿದೆ. ಅದು ಕಡ್ಡಿ ವೇಸ್ಟು, ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಇವತ್ತು ನಾನು ಅದು 2 ಗಿಡದಲ್ಲೂ ಕಟ್ ಮಾಡಿ ತೆಗೆದು, ಇದರಲ್ಲಿ ಸುಮಾರು ಸಸಿಗಳೆಲ್ಲ ಬಂದಿದೆ, ಅದನ್ನೆಲ್ಲ ತೆಗೆದು ಬೇರೆ ಪಾಟ್ಗೆ ಹಾಕಬೇಕು. ಯಾಕೆಂದರೆ ನಾನು ಚಿಕ್ಕ ಚಿಕ್ಕದು ಕವರಲ್ಲಿ ಹಾಕಿದ್ರೆ ಅದು ಗರಿ ಬಂದಾಗ ಅದು ನಿಮಗೆ ಕೊಡೋಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ತೀನಿ. ತುಂಬ ಜನ ಕೇಳ್ತಾಯಿದ್ರಿ, ಸುಗಂಧರಾಜ ಗೆಡ್ಡೆ ಬೇಕು ಅಕ್ಕ ಅಂತ ಕೇಳ್ತಾಯಿದ್ರಿ. ಸಿಂಗಲಲ್ಲೂ ಮತ್ತು ತ್ರಿಬ್ಬಲ್ ಎಳೆ ಬರುತ್ತೆ ನೋಡಿ, ಅದರಲ್ಲೂ ಇದೆ. ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಒಂದು 3 ಗಿಡ ಹಾಕೊಂಡ್ರೆ ಸಾಕು, ಅದರಿಂದ ನೀವು 100 ಗಿಡನೂ ಮಾಡ್ಕೋಬೋದು. ಇದು ಪಕ್ಕದಲ್ಲಿ ಸಸಿಗಳೆಲ್ಲ ಬರುತ್ತೆ. ಆವಾಗಲೇ ಹೇಳ್ದಂಗೆ ನಾನು ಈ ಸೇವಂತಿಗೆ ಗಿಡದಲ್ಲೆಲ್ಲ ಸಸಿ ಬರುತ್ತಲ್ಲ, ಆ ಥರ ಇದು ಸಣ್ಣ ಸಣ್ಣ ಗೆಡ್ಡೆಗಳೆಲ್ಲ ಹೊಡ್ಕೊಂಡು ಸಸಿನೂ ಜಾಸ್ತಿ ಬರುತ್ತೆ ನೋಡಿ. ಒಂದು ಗೆಡ್ಡೆಲಿ ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ. ಇದರಲ್ಲಿ ನಾನು ಸುಮಾರು ಸಸಿಗಳನ್ನೂ ತೆಗೆದಿದ್ದೀನಿ. ಇವಾಗ್ಲೂ ನೋಡಿ ಎಷ್ಟೊಂದು ಸಸಿ ಎಲ್ಲ ಬಂದಿದೆ. ಇದಕ್ಕೆ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಇದು ಗೆಡ್ಡೆ ಇಟ್ಟಿದ್ದೆ. ಅದೆಲ್ಲ ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿದೆ ನೋಡಿ. ಅದರಲ್ಲಿ ಎರೆಹುಳನೂ ನೋಡಿ ಎಷ್ಟು ದಪ್ಪ ದಪ್ಪ ಎರೆಹುಳಗಳೆಲ್ಲ ಇದ್ದಾವೆ. ಈ ಥರ ಎರೆಹುಳ ಎಲ್ಲ ಇದ್ದಾಗ ಮಣ್ಣು ಚೆನ್ನಾಗಿರುತ್ತೆ ಅಂತ ನಮಗೆ ಅರ್ಥ ಆಗುತ್ತೆ. ಮಣ್ಣು ಚೆನ್ನಾಗಿದ್ರೇ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಅವಕಾಶ ಆಗೋದು. ಮಣ್ಣು ಚೆನ್ನಾಗಿಲ್ಲ ಅಂದರೆ ಗಿಡ ಚೆನ್ನಾಗಿ ಬರೋದಿಲ್ಲ ನೋಡಿ. ಒಂದು ಗೆಡ್ಡೆಲಿ ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ. ಇನ್ನು ಆ ದೊಡ್ಡದೆಲ್ಲ ತೆಗೆದು ನಾನು ಮತ್ತೆ ಅದೇ ಕವರಲ್ಲಿ ಇಟ್ಬಿಟ್ಟು ಈ ಸಸಿಗಳನ್ನ ನಾನು ಸಪ್ರೇಟ್ ಮಾಡಿದ್ದೀನಿ ನೋಡಿ. ಎಷ್ಟಿಷ್ಟು ಉದ್ದ ಎಲ್ಲ ಆಗಿದೆ. ಚಿಕ್ಕ ಚಿಕ್ಕದೆಲ್ಲನೂ ನಾನು ಗ್ಲಾಸಲ್ಲಿ ಇಟ್ಟಿದ್ದೀನಿ. ಇನ್ನು ದೊಡ್ಡದೆಲ್ಲನೂ ನಾನು ಇದು ಚಿಕ್ಕ ಚಿಕ್ಕ ನರ್ಸರಿ ಕವರ್ ಬರುತ್ತಲ್ಲ, ಆ ಥರದಲ್ಲಿ ಇಟ್ಟಿದ್ದೀನಿ. 3 ಗಿಡ ಇತ್ತು, ಅಂದರೆ 3 ಪಾಟಲ್ಲಿ ಹಾಕಿದ್ದೆ. ಆ 3 ಪಾಟಿಂದನೂ ತೆಗೆದು ಸಪ್ರೇಟ್ ಮಾಡಿದ್ದೀನಿ. ಹೋಗು, ಆಯ್ತು, ಹೋಗು. ಗುಂಡುಣ್ಣ ಹೋಗು, ಮನೆಗೆ ಹೋಗು. ಬಿಸಿಲು ಅವ್ವ, ಬಿಸಿಲು ಬಿಸಿಲು, ಮನೆಗೆ ಹೋಗು. ಬಿಸಿಲು ಬಿಸಿಲು ಬಿಸಿಲು, ಬಿಸಿಲು ಬಿಸಿಲು, ಮನೆಗೆ ಹೋಗು. ಓಲಿ ಜಾನಿಗೆ ಅಲ್ಲಿ ತುಂಬ ಬಿಸಿಲು, ಆದರೂ ಅವನಿಗೆ ಇರೋಕ್ಕಾಗಲ್ಲ. ಆದರೂ ಅವನು ಮನೆಗೆ ಹೋಗೋದೇ ಇಲ್ಲ. ನಾನು ಮನೆಗೆ ಹೋಗೋವರೆಗೂ ಹೋಗೋದಿಲ್ಲ. ಅವ್ನು ನಿಜ ಹೊಟ್ಟೆ ಉರಿತದೆ ನನಗೇನೆ. ಅವನು ಇರೋದನ್ನು ನೋಡಿದ್ರೆ ಎಷ್ಟು ಹೇಳಿದ್ರು ಕೇಳಲ್ಲ ಅವನು. ನಾನು ಏನಾದರೂ ಕೋಪ ಬಂದು ಕೋಲೇನಾದರೂ ತಗೊಂಡಾಗ ಮನೆಗೆ ಹೋಗು ಅಂದಾಗ ಅವನು ಹೋಗ್ತಾನೆ, ಮತ್ತೆ ಬರ್ತಾನೆ. ಅವನು ಅಲ್ಲಿ ಕಾಂಪೌಂಡ್ ಪಕ್ಕದಲ್ಲಿ ಅಲ್ಲಿ ಬಗ್ಗಿ ನೋಡೋದು, ಬೈತಾಳೋ ಹೊಡಿತಾಳೋ ಅಂತ ಬಗ್ಗಿ ನೋಡೋದು. ನಾನು ಏನಾದರೂ ನಗಾಡಿದಾಗ ಮತ್ತೆ ಬಂದ್ಬಿಡ್ತಾನೆ. ಅವನು ಇರಲ್ಲ. ಅವನು ನಿಜಕ್ಕೂ ಮಕ್ಕಳೇ ಒಂದೊಂದು ಸತಿ ನಮಗೆ ಇಷ್ಟು ಕೇರ್ ಮಾಡಲ್ಲ. ಆದರೂ ಜಾನಿ ಎಷ್ಟು ಕೇರ್ ಮಾಡ್ತಾನೆ ಅಂದರೆ ನಿಜಕ್ಕೂ ಅವ್ನು ನೋಡಿದ್ರೆ ನನಗೇನೆ ಹೊಟ್ಟೆ ಎಲ್ಲ ಉರಿದೋಗುತ್ತೆ ನೋಡಿ. ಇನ್ನು ನಾನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ನಿಂತಿದ್ದಾನೆ ಸುಮ್ಮನೆ ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾನೆ. ಇವನು ಹೋಗಲ್ಲ. ಅವನು ಎಷ್ಟು ಹೇಳಿದ್ರೂ ಮನೆಗೆ ಹೋಗೋದಿಲ್ಲ. ನಾನು ಬೇಕಾದ್ರೆ ರಾತ್ರಿ 10 ಗಂಟೆ ಆದ್ರೂ ಸರಿ ಗಾರ್ಡನಲ್ಲೇ ಇರ್ತಾನೆ ಅವನು. ನಾನು ಮನೆಗೆ ಬರೋವರೆಗೂ ಬರೋದಿಲ್ಲ ನೋಡಿ. ಅವು ಸಸಿಗಳೆಲ್ಲ ಇಟ್ಟಿದ್ದಾಯಿತು. ಇನ್ನು ಇದು ಪಿಂಕುದು, ಅಂದರೆ ಡಾರ್ಕ್ ಪಿಂಕು ಡಬಲ್ ಪೇಟಲ್ಲಿ ಇತ್ತಲ್ಲ, ಅದನ್ನು ರೀಪಾಟ್ ಮಾಡ್ತಾಯಿದ್ದೀನಿ ನೋಡಿ. ಇದರಲ್ಲಿ ಒಂದು ಹೂವಿತ್ತು. ಇವತ್ತು ಅದನ್ನು ಹಾರ್ವೆಸ್ಟ್ ಮಾಡಿಬಿಟ್ಟು ಇದನ್ನು ರೀಪಾಟ್ ಮಾಡೋಣ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೆ ನೋಡಿ. ಇಷ್ಟು ದೊಡ್ಡ ಗಿಡನ ನಾವು ರೀಪಾಟ್ ಮಾಡ್ಬೇಕಾದ್ರೆ ಅದನ್ನು ಟ್ರಿಮ್ ಮಾಡಿಬಿಡ್ಬೇಕು. ಟ್ರಿಮ್ ಮಾಡಿಬಿಟ್ಟು ಅದರಿಂದ ನಾವು ಕಟಿಂಗೂ ಇಟ್ಕೋಬೋದು, ಮತ್ತು ಅದರಲ್ಲಿ ಚಿಗುರು ಸಹ ಬರುತ್ತೆ. ಈ ಥರ ಗಿಡ ನಾನು ಸುಮಾರು ಜನಕ್ಕೂ ಸಹ ಕೊಟ್ಟಿದ್ದೀನಿ. ಅದನ್ನು ನೀವು ಕಟಿಂಗ್ ಮಾಡ್ಕೊಳ್ಳಿ, ಅದರಿಂದ ಸುಮಾರು ನೀವು ಗಿಡಗಳನ್ನೂ ಮಾಡ್ಕೋಬೋದು. ಈ ಥರ ಸುಮ್ಮನೆ ಆ ದೊಡ್ಡ ಗಿಡನ ಹಂಗೆ ಇಡಕ್ಕೆ ಹೋಗಬೇಡಿ. ಯಾಕೆಂದರೆ ಇವಾಗಲೇ ಅದು ತುಂಬ ದೊಡ್ಡದಿದೆ, ಮತ್ತು ನೀವು ಅದಿನ್ನೂ ಬೆಳೀತಾ ಬೆಳೀತಾ ದೊಡ್ಡದಾಗುತ್ತೆ. ಹಾಗಾಗಿ ಅದನ್ನು
ಕಟ್ ಮಾಡಿ ಅದರಿಂದ ಒಂದು 2-3 ಕಟಿಂಗ್ ಆದ್ರೂ ಮಾಡ್ಕೊಳ್ಳಿ, ಬರುತ್ತೆ ಕಟಿಂಗ್ ಎಲ್ಲ. ನೋಡಿ ನಾನು ಅದು ಟ್ರಿಮ್ ಮಾಡಿದ್ದೀನಿ. ಟ್ರಿಮ್ ಮಾಡಿಬಿಟ್ಟು ಇದು 10 ಇಂಚಿನ ಪಾಟಿಗೆ ರೀಪಾಟ್ ಮಾಡ್ತಾ ಇದ್ದೀನಿ. ಇದನ್ನು ಸಾಕು 10 ಇಂಚಿನ ಪಾಟಿಗೆ ರೀಪಾಟ್ ಮಾಡ್ಕೊಂಡ್ರೂ ಸಾಕು. ಆಮೇಲೆ ಅದು ಚೆನ್ನಾಗಿ ದೊಡ್ಡದಾದ್ಮೇಲೆ ಬೇಕಾದ್ರೆ ನೀವು ಒಂದು 12 ಇಂಚಿನ ಪಾಟಿಗೆ ರೀಪಾಟ್ ಮಾಡ್ಕೋಬೋದು. ಇದನ್ನು ನಾನು ಕಟ್ ಮಾಡಿದ್ನಲ್ಲ ಅದನ್ನು ಕಟಿಂಗ್ ಇಟ್ಟಿದ್ದೀನಿ ನೋಡಿ. ಆ ಕಟಿಂಗ್ ಇಟ್ಟಿದ್ದು ಆ ಗ್ಲಾಸನ್ನು ಸಹ ಇದರೊಳಗೆ ಇಟ್ಟಿದ್ದೀನಿ. ಯಾಕೆಂದರೆ 4-5 ಕಟಿಂಗ್ ಇಟ್ಟಿದ್ದೀನಿ, ಅದರಲ್ಲಿ ಒಂದು ಬಂದ್ರೂ ಸಾಕಲ್ವ ನಮಗೆ. ಆ ಥರ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.